ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಗೃಹರಕ್ಷಕರ ಕುತುಕೊತ್ತುಗಳ ಸಭೆಯಲ್ಲಿ ಸನ್ಮಾನ್ಯ ಶಾಸಕರು ನಮಗೆ ವರ್ಷವಿಡೀ ಕರ್ತವ್ಯ, ಸಮಾನ ವೇತನ ಮತ್ತು 10 ಲಕ್ಷ ಟಿಕೆಟ್ ಕೊಡಕ್ಕೆ ಭರವಸೆ ನೀಡಿದ್ದಾರೆ. ಇದೇ ಅಸೆಂಬ್ಲಿಯಲ್ಲಿ ನಾವು 50 ಜನ ಶಾಸಕರ ಸಹಿ ಮಾಡಿಸಿ ಮಾನ್ಯ ಮುಖ್ಯಮಂತ್ರಿ ಕೊಟ್ಟು ಇದನ್ನ ಜಾರಿ ಮಾಡ್ತಾ ಇದ್ದಾರೆ. 27,000 ಹೋರಾಟಗಾರರಾಗಿ ಅವರಿಗೆ ನಮ್ಮ ಕುಟುಂಬದ ಧನ್ಯವಾದಗಳು ಮೊತ್ತ ಹೇಳ್ತಾ ಇದ್ದೆ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಲೇಬರ್ ಫೋರಂ ಮತ್ತು ಹೋರಾಟಗಾರರ ಹಕ್ಕು ಸಂರಕ್ಷಣಾ ಸಮಿತಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈಗೇನು ಮಾರ್ಚ್ 7ನೇ ತಾರೀಕು ಬಜೆಟ್ ಅಧಿವೇಶನ ಇದೆ. ಈ ಬಜೆಟ್ ಅಧಿವೇಶನದಲ್ಲಿ ನಮಗೆ ವರ್ಷವಿಡೀ ಕರ್ತವ್ಯ ಕೊಡಬೇಕು. ಇದೇ ಬಜೆಟ್ ಅಧಿವೇಶನದಲ್ಲಿ 10 ಲಕ್ಷ ಟಿಕೆಟ್ ಕೊಡಬೇಕು. ಇದೇ ಬಜೆಟ್ ಅಧಿವೇಶನದಲ್ಲಿ ಎಲ್ಲ ನಮ್ಮ ಹೋರಾಟಗಾರರಿಗೆ ವೇತನ ತಾರತಮ್ಯ ತೊಲಗಿಸಿ ಸಮಾನ ವೇತನ ಕೊಡಬೇಕು. ಒಬ್ಬರಿಗೆ 15,000, ಒಬ್ಬರಿಗೆ 19,000, ಒಬ್ಬರಿಗೆ 15,000, ಒಬ್ಬರಿಗೆ 20 ಲಕ್ಷ. ಯಾಕೆ ಹೋರಾಟಗಾರರು ಅಂದರೆ ಎಲ್ಲ ಒಂದೇ. ನಮ್ಮಲ್ಲೇ ಈ ರೀತಿ ಒಡೆದು ಆಗೋ ರೀತಿಯನ್ನು ನಾವು ಇಷ್ಟಪಡ್ತಾ ಇಲ್ಲ. ಈಗಾಗಲೇ ಅಸೆಂಬ್ಲಿಯಲ್ಲಿ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಸರ್ಕಾರ ಗಮನ ಹರಿಸಿದೆ. ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸರ್ವಾತ್ಮ ಅಂತ ಹೇಳಿದ್ರು. 2 ವರ್ಷ ಆಯ್ತು ಸ್ವಾಮಿ, ಇದು 3ನೇ ಬಜೆಟ್ ಬಜೆಟ್ ಆಗ್ತಾ ಇದೆ. ಯಾಕೆ ನಮ್ಮ ನೋವು ಕಾಣ್ತಾ ಇಲ್ಲ ನಿಮಗೆ? ನಮ್ಮ ಬದುಕುಗಳು ಹೆಂಗಾಗಿವೆ, ಎಷ್ಟು ಸಂಕಷ್ಟದಲ್ಲಿದ್ದೇವೆ. ಸನ್ಮಾನ್ಯ ಶಾಸಕರು ಎಷ್ಟನ್ನ ಕರೆಕ್ಟಾಗಿ ಹೇಳಿದ್ರು. ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಸರ್ಕಾರಕ್ಕೆ ಡಿಪೆಂಡ್ ಇಷ್ಟೇ, ವರ್ಷವಿಡೀ ಕರ್ತವ್ಯ ಕೊಡಕ್ಕೆ ನಿಮ್ಗೇನು ಸಂಕಟ, ನಿಮ್ಗೇನು ಪ್ರಾಬ್ಲಮ್ಮು? ಯಾವುದೇ ವಿಧವಾದ ಬಜೆಟ್ ತೊಂದರೆ ಇಲ್ಲ. ಯಾಕಂದ್ರೆ ನಾವು ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇಲ್ಲ. 27 ಇದಾವೆ. ನಮಗೆ ಬಸವಳಿ ಅರ್ಥ ಕೊಡಕ್ಕೆ ನಿಮಗೆ ಯೂನಿವರ್ಸಿಟಿಗಳ ಅವಕಾಶ ಇದೆ, ಆಸ್ಪತ್ರೆಗಳ ಅವಕಾಶ ಇದೆ, ಪೊಲೀಸ್ ಕುಟುಂಬಗಳಿಗೆ ಗ್ರಾಮ ಕಡಿದ್ದೀವಿ. ಈ ರಾಜ್ಯದಲ್ಲಿ ಅನೇಕ ಮಾನ್ಯುಮೆಂಟ್ ಸ್ಮಾರಕಗಳು ರಕ್ಷಣೆಗೆ ನಾವು ತಗೊಂಡಿದ್ದೀವಿ. ಸಮಸ್ಯೆ ಏನಿದೆ? ಈ ಸಣ್ಣ ಸಮಸ್ಯೆ ಬಗೆಹರಿಸಕ್ಕೆ ಆಂಧ್ರದಲ್ಲಿ ಬಗೆಹರಿಸಿದ್ದಾರೆ, ತೆಲಂಗಾಣದಲ್ಲಿ ಬಗೆಹರಿಸಿದ್ದಾರೆ, ಗೋವಾದಲ್ಲಿ ಬಗೆಹರಿಸಿದ್ದಾರೆ, ಬಿಹಾರದಲ್ಲಿ ದೇಶದ 18 ರಾಜ್ಯಗಳಲ್ಲಿ ಈ ಸಮಸ್ಯೆ ಬಗೆಹರಿಸಿದೆ. ನಮ್ಮ ರಾಜ್ಯದಲ್ಲೂ ಕೂಡ ನಾವು ಅಷ್ಟೇ ಕೇಳ್ತಾ ಇದ್ದೀವಿ. ಹೋರಾಟಗಾರರು ಅವರು ಕೂಡ ಸ್ವಾಭಿಮಾನವನ್ನು ತೋರಿಸಬೇಕಪ್ಪ ಅಂದ್ರೆ ನಾವು ಬಿಟ್ಟಿರೋ ಡಿಪೆಂಡನ್ನ ಫುಲ್ಫಿಲ್ ಮಾಡಬೇಕು. ಲಾಸ್ಟ್ ಇಯರ್ ಮಾರ್ಚ್ ನಾವು ನಲ್ಲಿ ಕೂತ್ಕೊಂಡಾಗ ಬಜೆಟ್ ಅಲ್ಲಿ 10 ಲಕ್ಷ ಟಿಕೆಟ್ ಅಂತ ಹೇಳಿದ್ರಿ. ಆ 10 ಲಕ್ಷ ಟಿಕೆಟ್ ಹೆಂಗೆ ಸರ್ಕಾರ ಹೇಳ್ತೀವಿ, ಮರಣ ಅಕಾಲಿಕ ಮರಣ ಅಂತ ಹೇಳಿದ್ರಿ. ಮತ್ತೆ ಏನಿದೆ ಆದೇಶ ಹೋರಾಟಕ್ಕೆ ಬಜೆಟ್ ಅಲ್ಲಿ ಗೃಹರಕ್ಷಕರು ಅಕಾಲಿಕ ಮರಣ ಆದಾಗ 10 ಲಕ್ಷ ಅಂತ ಹೇಳಿದ್ರು. ಬಜೆಟ್ ಬರುತ್ತೆ, ಆದ್ರೆ ಆದೇಶಕ್ಕಾಗಿ ಕೈ ಸಿಕ್ಕಾಗ ಏನಾಗುತ್ತೆ ನಮಗೆ ಆಶ್ಚರ್ಯ ಆಗಿತ್ತು. ಏನು ಆ ಡ್ಯೂಟಿಯಲ್ಲಿ ನಾನು ಇಟ್ಕೊಂಡು ಸಾಯ್ಬೇಕಾದ್ರೆ ಸ್ವಾಮಿ ಕೇಳ್ಕೊಂಡಾದ್ರಿಂದ 60% ಇಲ್ಲೇ ನಮ್ಮ ಗೃಹರಕ್ಷಕರು ತೊಂದರೆ ಆದ್ರೆ ಕೊಡ್ಬೇಕಾಗಿರೋ ಅವಕಾಶಗಳನ್ನ ಆ ಡ್ಯೂಟಿ ಅಂದ್ರೆ ನಾವು ಇನಿಪಾರ ಮಾಡ್ಕೊಂಡು ಅಡ್ಡಿ ಇಟ್ಕೊಂಡು ಸಾಯ್ಬೇಕಾಗ್ತಾನ ಮತ್ತನ ನಮ್ಗೆ ಸಾಯಕ್ಕಾಗುತ್ತಾ? ಅಂದ್ರೆ ವಿಷಯ ಇಲ್ಲ ಅಂದ್ರೆ ನಾವು ಹಾಸ್ಪಿಟಲ್ ಹೋದ್ರೆ ನಿಲ್ಕೊಂಡು ಸಾಯಕ್ಕಾಗುತ್ತೆ. ಹೋಗಿ ಏನಿದೆ ಅರ್ಥ? ಆ ಡ್ಯೂಟಿಯಲ್ಲಿ ಏನು ಬಿದ್ದಿದೆ ಅರ್ಥ? ಇದು ಬಿಟ್ಬಿಡಿ. ಎಲ್ಲ ಸರ್ಕಾರಿ ನೌಕರಿಗೆ ಹೆಂಗೆ ದುಡಿ ಬರುವಾಗ ದುಡಿಗೆ ಹೋಗುವಾಗ ಮಲಗಿದ್ದಾಗ ಏನು ಆಸ್ಪತ್ರೆ ಸಂದರ್ಭ ಹೆಂಗೆ ಅವ್ರಿಗೆ ಪರಿಹಾರ ಕೊಡ್ತಾ ಇದ್ದೀರಿ? ಯಾವ ರೀತಿ ಅವರಿಗೆ ಅನುಕಂಪದ ಮೇಲೆ ಸರ್ಕಾರಿ ಕೆಲಸ ಕೊಡ್ತಾ ಇದ್ದೀರಿ? ಅದೇ ರೀತಿಯಲ್ಲಿ ನಮಗೂ ಕೂಡ ಈ 10 ಲಕ್ಷ ಟಿಕೆಟ್ನ ನಾವು ಇಲ್ಲೇ ದುಡಿಗೆ ಬರ್ತಾ ಇದ್ದಾಗ ಇಲ್ಲ ದುಡಿಗೆ ಕೂತ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದಾಗ ಇನ್ನೇ ಏನೇ ಆಟ ಮೇಲೆ ಇದ್ರು ಅನಾರೋಗ್ಯದಿಂದ ಕೂಡ 10 ಲಕ್ಷ ಟಿಕೆಟ್ ಕೊಡಬೇಕು. ಇದಕ್ಕೆ ಮೊದಲು ತಿದ್ದುಪಡಿ ಆಗಬೇಕು. ಕೊಡೋದು ಕೊಟ್ಟಿದ್ದೀರಾ? ಈಗ ನಮ್ಮವರು ಸತ್ತವರು ಅವ್ರ ಹೆಂಡತಿ ಮಕ್ಕಳು ನೀವು ಅದನ್ನು ರೂಲ್ಸ್ ಹೇಳಿ ಇನ್ನೂ ಯಾರು ತಪ್ಪಾಗ್ತಾ ಇಲ್ಲ.
ಗೃಹರಕ್ಷಕರ ಕುಂದುಕೊಳಿಸುವ ಸಭೆಯಲ್ಲಿ ಏನು ಸನ್ಮಾನ್ಯ ಶಾಸಕರು ಬಹಳ ಪ್ರಮುಖವಾದ ವಿಷಯ ಹೇಳಿದ್ದಾರೆ. ಸರ್ಕಾರ ಗಮನಿಸಿರುತ್ತದೆ ಅಂತ ಹೇಳಿದ್ದಾರೆ. 50 ಮೇಲೆ ಸಹಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನಮ್ಮ ಗೃಹರಕ್ಷಕರು ಎಲ್ಲ ಮಂತಮ್ಮರು ಪ್ರತಿ ತಾಲೂಕಲ್ಲಿ ಕೂಡ ಶಾಸಕರೊಂದಿಗೆ ಸಭೆ ಮಾಡಿ ಈ ರೀತಿ ಇವತ್ತೇನು ಸಭೆ ಮಾಡೋದಕ್ಕೆ ಪ್ಲಾನ್ ಮಾಡೋದಕ್ಕೆ ನಾನು ಅರಸೀಕೆರೆ ನಮ್ಮ ಗೃಹರಕ್ಷಕರ ತುಂಬಾ ಮನಸ್ಸಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. 224 ಶಾಸಕರ ಕ್ಷೇತ್ರದಲ್ಲಿ ಈ ಕೆಲಸ ಮಾಡಿದ್ರೆ ಎಲ್ಲ ಶಾಸಕರುಗಳ ಅಸೆಂಬ್ಲಿಯಲ್ಲಿ ಬಜೆಟ್ ಅಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದನ್ನು ಎಲ್ಲಾ ತಾಲೂಕಲ್ಲೂ ರೂಢಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಕರೆ ಕೊಡ್ತಾ ಇದ್ದೀನಿ.